ಎಷ್ಟೇ ಹೀರೋಯಿನ್ಸ್ ಬಂದರೂ ಕೆಲವು ಹೀರೋಯಿನ್ಸನ್ನು ನಾವು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಮುಖ, ಅವರ ನಗು ನಮ್ಮನ್ನು ಇನ್ನಿಲ್ಲದಂತೆ ಕಾಡ್ತಾ ಇರುತ್ತೆ. ಯಾವತ್ತಾದರೂ ಅವರ ಸಿನಿಮಾ ಆಗಿರ್ಬೋದು ಅಥವಾ ಹಾಡುಗಳಾಗಿರ್ಬೋದು ತೆರೆ ಮೇಲೆ ಬಂದಾಗ ಎಷ್ಟು ಚೆನ್ನಾಗಿದ್ರಲ್ವಾ, ಇವ್ರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂದ್ಕೊಳ್ತೀವಿ. ಆ ಪೈಕಿ ನಟಿ ಸೌಂದರ್ಯವನ್ನು ನಾವು ಕಳ್ಕೊಂಡಿದ್ದು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ಕನ್ನಡದ ನಟಿಯೊಬ್ಬರು ಅಷ್ಟು ದಂತದ ಗೊಂಬೆಯಂತೆ ಇದ್ದಿದ್ದು ನಿಜವಾಗ್ಲೂ ನಮ್ಮೆಲ್ಲರ ಹೆಮ್ಮೆ ಕೂಡ. ಆದರೆ ಸೌಂದರ್ಯ ಅವರ ಸಾವು ಇವತ್ತಿಗೂ ನಮ್ಮನ್ನು ಇನ್ನಿಲ್ಲದಂತೆ ಕಾಡುತ್ತೆ, ಭಯ ತರಿಸುತ್ತೆ. ಯಾರಾದರೂ ಸೌಂದರ್ಯ ಇಲ್ಲ ಅಂತ ಹೇಳಿದ ತಕ್ಷಣ ಆಕೆಯ ಸಾವು ಕಣ್ಮುಂದೆ ಬರುತ್ತೆ. ಅಂಥದ್ದೊಂದು ಭಯಾನಕ ದುರಂತ ಸಂಭವಿಸಿದ್ದು ನಿಜವಾಗ್ಲೂ ಬೇಸರದ ಸಂಗತಿ. ಸೌಂದರ್ಯ ಸಾವನ್ನಪ್ಪಿ 25 ವರ್ಷ ಆಯಿತು. ಇಲ್ಲಿವರೆಗೂ ವಿಮಾನ ದುರಂತ ಹೇಗಾಯಿತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿರಲಿಲ್ಲ. ಆದರೆ ಈಗ ಒಂದು ಶಾಕಿಂಗ್ ಸತ್ಯ ಸ್ಫೋಟವಾಗ್ತಾ ಇದೆ. ಪೊಲೀಸ್ ಇಲಾಖೆ ತನಿಖೆಯನ್ನ ನಡೆಸಿದ್ದು ಈ ಸತ್ಯ ಈಗ ಹೊರಗೆ ಬರ್ತಾ ಇರೋದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಅನುಮಾನವನ್ನು ಹುಟ್ಟಿಸಿದೆ. ಬರೋಬ್ಬರಿ 25 ವರ್ಷಗಳ ಬಳಿಕ ಸೌಂದರ್ಯ ಸಾವಿನ ಸುತ್ತ ಇದ್ದಂಥ ಅನುಮಾನಗಳು, ಸೌಂದರ್ಯ ಸಾವು ಹೇಗಾಯಿತು, ಯಾಕಾಯಿತು ಅನ್ನೋದ್ರ ಬಗ್ಗೆ ಇದ್ದಂಥ ಪ್ರಶ್ನೆಗಳು, ಇದೊಂದು ನಿಜವಾಗ್ಲೂ ಭಯಾನಕ ದುರಂತವೋ ಅಥವಾ ಇನ್ನೇನಾದರೂ ಆಗಿತ್ತೋ ಅನ್ನುವಂಥ ಅನುಮಾನಗಳು, ಇದೆಲ್ಲದಕ್ಕೂ ಇದೀಗ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಸೌಂದರ್ಯ ಅವರ ಸಾವು ಸಹಜ ಸಾವಲ್ಲ ಅಥವಾ ವಿಮಾನ ದುರಂತವೂ ಅಲ್ಲ. ಅದು ಬೇಕು ಅಂತ ಪ್ಲಾನ್ ಮಾಡಿ ಸೌಂದರ್ಯವನ್ನ ಮುಗಿಸ್ಲೇಬೇಕು ಅಂತ ಮಾಡಿದಂಥ ಸ್ಕೆಚ್ಚು ಅನ್ನೋದು ಗೊತ್ತಾಗ್ತಾ ಇದೆ. ಸೌಂದರ್ಯ ಜೀವ ತೆಗಿಬೇಕು, ಸೌಂದರ್ಯ ಉಸಿರು ಚೆಲ್ಲೇಬೇಕು ಅಂತಲೇ ಮಾಡಲಾಗದಂತಹ ಒಂದು ಮಾಸ್ಟರ್ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಿದ್ರೆ ಸೌಂದರ್ಯ ಸಾವಿಗೆ ಕಾರಣವಾದ ಆ ವ್ಯಕ್ತಿ ಯಾರು, ಏನ್ ಪ್ಲಾನ್ ಮಾಡಿದ್ರು, ಯಾಕೆ ವೈಮನಸ್ಸು ಇತ್ತು? 25 ವರ್ಷವಾದ್ರೂ ಕೂಡ ತನಿಖೆಯಲ್ಲಿ ಅದ್ಯಾಕೆ ಗೊತ್ತಾಗ್ಲೇ ಇಲ್ಲ? ಒಬ್ಬ ಸ್ಟಾರ್ ನಟ ಇದ್ರ ಹಿಂದೆ ಇರೋದ್ರಿಂದ, ಬೇಕು ಅಂತ ಸೌಂದರ್ಯನ ಮುಗಿಸ್ಲೇಬೇಕು ಅಂತ ಪ್ಲಾನ್ ಮಾಡಿದ್ರಿಂದಲೇ ಈ ತರದೊಂದು ಪರಿಸ್ಥಿತಿ ಆಗೋಯ್ತಾ? ಪೊಲೀಸ್ ತನಿಖೆಯ ಮೇಲೆ ಒತ್ತಡ ಇಕ್ಕಿತ್ತ? ಆ ಕಾರಣಕ್ಕಾಗಿ ಪೊಲೀಸರು ಇಲ್ಲಿವರೆಗೂ ಸತ್ಯವನ್ನ ಹೇಳದೆ ಮುಚ್ಚಿಟ್ಬಿಟ್ರ? ಈ ಎಲ್ಲ ಪ್ರಶ್ನೆಗೂ ಇದೀಗ ಉತ್ತರ ಸಿಗ್ತಾ ಇದೆ. ಆದರೆ ಇಲ್ಲಿವರೆಗೂ ನಮ್ಮ ಮೆಗಾ ಸುದ್ದಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಮೆಗಾ ಸುದ್ದಿಯಲ್ಲಿ ಇವತ್ತು ಸೌಂದರ್ಯ ಸಾವಿನ ಅಸಲಿಗೆತ್ತು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಟಿ ಸೌಂದರ್ಯ ಸಾವನ್ನಪ್ಪಿ ಬರೋಬ್ಬರಿ 25 ವರ್ಷ ಆಯಿತು. 25 ವರ್ಷದ ಬಳಿಕ ಸೌಂದರ್ಯ ಸಾವು ಅಪಘಾತ ಅಲ್ಲ, ಅದೊಂದು ಬೇಕು ಅಂತ ಮಾಡಿದಂಥ ಪ್ಲಾನು ಅನ್ನೋದು ಗೊತ್ತಾಗಿದೆ. ಮತ್ತು ಇದೀಗ ಪೊಲೀಸ್ ಠಾಣೆಯಲ್ಲಿ ಹೊಸ ದೂರು ದಾಖಲಾಗಿದೆ. ಸ್ಟಾರ್ ನಟನ ವಿರುದ್ಧ ದೂರನ್ನು ಕೊಡಲಾಗಿದೆ. ಸ್ಟಾರ್ ನಟನ ವಿರುದ್ಧ ದೂರನ್ನು ಕೊಟ್ಟಿದ್ಯಾರು? ಸೌಂದರ್ಯಗೂ ಅವರಿಗೂ ಏನು ವೈಮನಸ್ಸು ಇತ್ತು? ಯಾಕೆ ಹಠಕ್ಕೆ ಬಿದ್ರು? ಮುಗಿಸ್ಲೇಬೇಕು ಅಂತ ಪ್ಲಾನ್ ಮಾಡಿದ್ರು? ಅವತ್ತು ಪ್ಲಾನ್ ಹೇಗಾಯಿತು? ಅವತ್ತು ಯಾರೆಲ್ಲ ಆ ಪ್ಲಾನ್ನಲ್ಲಿ ಭಾಗಿಯಾದ್ರು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಬಹುಭಾಷಾ ನಟಿ ಸೌಂದರ್ಯ ಸಾವನ್ನಪ್ಪಿ ದಶಕಗಳೇ ಕಳೆದು ಹೋಗಿದೆ. ಅಭಿಮಾನಿಗಳ ಮನದಲ್ಲಿ ನಟಿ ಸೌಂದರ್ಯ ಸುಮಧುರ ನೆನಪಾಗಿ ಅಚ್ಚಳಿಯದೆ ಉಳಿದಿದೆ. ಆದರೆ ಇದೀಗ ಸೌಂದರ್ಯ ಸಾವಿನ ಕುರಿತು ಶಾಕಿಂಗ್ ಸುದ್ದಿಯೊಂದು ಹೊರಬಿದ್ದಿದೆ. 2004 ಜುಲೈ 7ರಂದು ಬೆಂಗಳೂರಿನಿಂದ ಲಘು ವಿಮಾನದಲ್ಲಿ ಹೊರಟಿದ್ದ ಸೌಂದರ್ಯ ಅವರು ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಎನ್ನುವುದು ಎಲ್ರಿಗೂ ಗೊತ್ತಿದೆ. ಆದರೆ ನಟಿ ಸತ್ತ 25 ವರ್ಷದ ಬಳಿಕ ಸೌಂದರ್ಯ ಸಾವು ಅಪಘಾತ ಅಲ್ಲವೇ ಅಲ್ಲ ಅನ್ನುವಂಥ ದೂರನ್ನು ಕೊಡಲಾಗಿದೆ. ಅದನ್ನು ಬೇಕು ಅಂತ ಮಾಡಲಾದಂಥ ಕೇಸ್ ಅನ್ನೋದು ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಸ್ಟಾರ್ ನಟನ ವಿರುದ್ಧ ದೂರನ್ನ ಸ್ಥಳೀಯರೊಬ್ಬರು ಕೊಟ್ಟಿದ್ದಾರೆ. ಅಸಲಿ ಕಥೆ ಏನು ಅಂತ ಗೊತ್ತಾದ್ರೆ ನೀವು ಹೌಹಾರೋದು ಖಂಡಿತ. ಹೌದು, ಕೆಲ ತಿಂಗಳಿಂದ ಟಾಲಿವುಡ್ ಹಿರಿಯ ನಟ ಮೋಹನ್ ಬಾಬು ಹಲವು ಕೌಟುಂಬಿಕ ಕಲಹಗಳ ವಿಚಾರಕ್ಕೆ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ. ಕಿರಿಯ ಮಗ ಮಂಜು ಮನೋಜ್ ವಿಚಾರಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಇದೀಗ ಆಂಧ್ರ ಪ್ರದೇಶದ ಖಮ್ಮಂ ಜಿಲ್ಲೆಯಲ್ಲಿ ಮೋಹನ್ ಬಾಬು ವಿರುದ್ಧ ಅಚ್ಚರಿಯ ಪ್ರಕರಣವೊಂದು ದಾಖಲಾಗಿದೆ. ಸೌಂದರ್ಯ ಸಾವಿನ ಹಿಂದೆ ನಟ ಮೋಹನ್ ಬಾಬು ಕೈವಾಡ ಇದೆ ಅಂತ ವ್ಯಕ್ತಿಯೊಬ್ಬ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದು ವರದಿಯಾಗಿದೆ. ಹೌದು, ಕನ್ನಡದ ನಟಿ ಸೌಂದರ್ಯ ಅವರು ಶಂಷಾಬಾದ್ ವ್ಯಾಪ್ತಿಯಲ್ಲಿ ಜಲ್ಪಲ್ಲಿ ಗ್ರಾಮದಲ್ಲಿ 6 ಎಕರೆ ಭೂಮಿಯನ್ನ ಖರೀದಿಸಿದ್ರು. ಮೋಹನ್ ಬಾಬು ಆಕೆಗೆ ಭೂಮಿಯನ್ನ ನನಗೆ ಮಾರಾಟ ಮಾಡುವಂತೆ ಹೇಳಿದ್ರಂತೆ. ಆದರೆ ನಟಿ ಸೌಂದರ್ಯ ಮತ್ತು ಅವರ ಸಹೋದರ ಅಮರನಾಥ್ ಇದು ಒಪ್ಪಲಿಲ್ಲ. ಕಷ್ಟಪಟ್ಟು ದುಡ್ದಿದ್ದೀರಿ, ದುಡ್ದಿರೋ ದುಡ್ಡಲ್ಲಿ 6 ಎಕರೆ ಜಾಗವನ್ನು ನಾವು ಕೊಂಡ್ಕೊಂಡಿದ್ದೇವೆ, ನಿಮಗೆ ಯಾಕೆ ಅದನ್ನು ಮಾರಾಟ ಮಾಡಬೇಕು ಅನ್ನೋದು ಸೌಂದರ್ಯ ಪ್ರಶ್ನೆ ಆಗಿತ್ತು. ಯಾವಾಗ ಆ 6 ಎಕರೆಯನ್ನ
ಮೋಹನ್ ಬಾಬುಗೆ ಕೊಡ್ಲಿಲ್ವೋ ಆಗಿನಿಂದ ಇಬ್ಬರಿಗೂ ಕೂಡ ಮುನಿಸಿತ್ತು, ದ್ವೇಷ ಇತ್ತು ಅಂತ ಸ್ಥಳೀಯ ವ್ಯಕ್ತಿ ದೂರಿನಲ್ಲಿ ಆರೋಪಿಸಿದ್ದಾರೆ. ಸೌಂದರ್ಯ ಅವರ ಕುಟುಂಬ ಸದಸ್ಯರು 6 ಎಕರೆ ಭೂಮಿಯನ್ನ ಮಾರಾಟ ಮಾಡೋದಕ್ಕೆ ನಿರಾಕರಿಸಿದ ನಂತರ ನಟ ಮೋಹನ್ ಬಾಬು ಅವರ ಮೇಲೆ ಒತ್ತಡ ಹೇರಿದ್ರಂತೆ. ಏಪ್ರಿಲ್ 17, 2024ರಂದು ತೆಲಂಗಾಣದಲ್ಲಿ ಪಕ್ಷದ ಪ್ರಚಾರಕ್ಕೆ ಬೆಂಗಳೂರಿನಿಂದ ಬರ್ತಾ ಇದ್ದ ಸೌಂದರ್ಯ ಹಾಗೂ ಸಹೋದರ ಪ್ರಯಾಣಿಸುತ್ತಿದ್ದ ಹೆಲಿಕಾಪ್ಟರ್ ಅಪಘಾತ ಆಯಿತು. ಅಪಘಾತಕ್ಕೆ ಕಾರಣ ಪುರಾವೆಗಳು ಸಿಗಲಿಲ್ಲ. ಅದಾದ ನಂತರ ನಟ ಮೋಹನ್ ಬಾಬು ಜಲಪಲ್ಲಿಯಲ್ಲಿ 6 ಎಕರೆ ಭೂಮಿಯನ್ನು ಅಕ್ರಮವಾಗಿ ಬಳಸುತ್ತಿದ್ದಾರೆ ಅಂತ ವ್ಯಕ್ತಿ ದೂರಿನಲ್ಲಿ ತಿಳಿಸಿದ್ದಾರೆ. ಮಂಜು ಮೋಹನ್ ಬಾಬು ಆಕ್ರಮಿಸಿಕೊಂಡಿರುವಂತಹ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಳ್ಬೇಕು. ಚಿಟ್ಟಿಮಲ್ಲು ಎಂಬಾತ ಖಮ್ಮಂ ಎಸಿಪಿ ಮತ್ತು ಖಮ್ಮಂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಆ ಭೂಮಿಯನ್ನು ಅನಾಥಾಶ್ರಮ, ಮಿಲಿಟರಿ, ಸಹೋದರ ಹಾಗೆ ಪೊಲೀಸರು ಅಥವಾ ಮಾಧ್ಯಮ ಸ್ನೇಹಿತರಿಗೆ ನೀಡಬೇಕು ಅಂತ ವಿನಂತಿಸಿದ್ರು. ಅದರ ಜೊತೆಗೆ ನನಗೆ ಜೀವ ಬೆದರಿಕೆ ಇದೆ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ದಾರೆ. ಇದೀಗ ಇದರ ಅನ್ವಯ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಅವತ್ತು ವಿಮಾನ ಅಪಘಾತ ಹೇಗಾಯಿತು ಅನ್ನೋದಕ್ಕೆ ಇವತ್ತಿನವರೆಗೂ ಮಾಹಿತಿ ಸಿಕ್ಕಿರಲಿಲ್ಲ. ಆದರೆ ಇದೊಂದು ಪ್ರೀ ಪ್ಲ್ಯಾನ್ಡ್ ಅನ್ನೋದು ಗೊತ್ತಾದ ಮೇಲೆ ನಿಜವಾಗ್ಲೂ ಬೇಸರ ಆಗ್ತಿದೆ. ತನಿಖೆ ಆಗಬೇಕು. ಮೋಹನ್ ಬಾಬುನಾದರೂ ಆಗಿರಲಿ, ಯಾರಾದರೂ ಆಗಿರಲಿ, ಅವರ ವಿರುದ್ಧ ಆ್ಯಕ್ಷನ್ ಆಗಬೇಕು. ಅವರನ್ನು ಅರೆಸ್ಟ್ ಮಾಡಬೇಕು. ನಮ್ಮ ಕನ್ನಡದ ನಟಿ ಆ ರೀತಿಯಾಗಿ ಉಸಿರು ಚೆಲ್ಲಿದ್ದು ನಿಜವಾಗ್ಲೂ ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಸೌಂದರ್ಯ ನಟನೆ ಮತ್ತು ಕೊನೆಯದಾಗಿ ಆಕೆ ಉಸಿರು ಚೆಲ್ಲಿದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮುಖಾಂತರವಾಗಿ ತಿಳಿಸಬಹುದು.